Hi, welcome back to Halli Maestro English YouTube channel. We often use some simple phrases in English. Those are common. So we need to use some more formal and native speaker like. ಅಂದ್ರೆ ನಾವು ಪ್ರತಿನಿತ್ಯ ಇಂಗ್ಲಿಷ್ ವಾಕ್ಯಗಳನ್ನ ಬಳಸ್ತಾ ಇರ್ತೀವಿ, ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ಬಳಸ್ತಾ ಇರ್ತೀವಿ. ಸ್ವಲ್ಪ ಇವತ್ತಿನ ಒಂದು ತರಗತಿಯಲ್ಲಿ ಡಿಫ್ರೆಂಟ್ ಆಗಿ ಸ್ವಲ್ಪ ಯುನಿಕ್ ಆಗಿ ಬಳಸೋದು ಹೇಗೆ ಅನ್ನೋದನ್ನ ಇವತ್ತಿನ ಒಂದು ತರಗತಿಯಲ್ಲಿ ನೋಡೋಣ. ಸಿಂಪಲ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಇದೆ. ಓಕೆ, ಬಿಫೋರ್ ದ ಕ್ಲಾಸ್ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಾವು ಮಾಡ್ತಕ್ಕಂಥ ವಿಡಿಯೋಗಳು ಹೇಗೆ ಬರ್ತಾ ಇದ್ದಾವೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ ಇಟ್ಕೊಳ್ಳಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಈಸ್ ಡನ್. ಈಸ್ ಡನ್ ಅಂದ್ರೆ ಈಸ್ ಅನ್ನೋದು ಇದು ಬಿ ಫಾರ್ಮ್ ವರ್ಬ್. ಡನ್ ಅನ್ನೋದು ಡೂ, ಡಿಡ್, ಡನ್. ಇದು ವಿ3 ಫಾರ್ಮ್ ಡನ್. ಯಾವಾಗ ನಾವು ಒಂದು ಕೆಲಸ ಮುಗಿದಿದೆ, ಆಗಿದೆ ಅಂತ ಹೇಳ್ತಿರ್ತೇವಲ್ವಾ, ಹೇಳಿ ನೋಡಿ. ಈಗ ಹೋಮ್ವರ್ಕ್ ಮುಗಿದಿದೆ, ಆಟ ಆಡೋದು ಮುಗಿದಿದೆ, ಮೀಟಿಂಗ್ ಮುಗಿದಿದೆ, ಅನ್ನ ಮುಗಿದಿದೆ ಅಥವಾ ಅನ್ನ ಬೆಂದಿದೆ ಅಂತ ಅರ್ಥ. ಅನ್ನ ಮುಗಿದಿದೆ, ನೀರು ಬಿಡೋದು ಮುಗಿದಿದೆ. ಈ ರೀತಿ ನಾವು ಮಾತಾಡ್ತಿರ್ತೇವಲ್ಲ, ಅವುಗಳನ್ನ ಹೇಗೆ ಬಳಸೋದು ಅನ್ನೋದನ್ನ ಈಗ ನೋಡೋಣ. ಓಕೆ, ನಾನಿಲ್ಲಿ ಕೆಲವೊಂದಿಷ್ಟು ವಾಕ್ಯಗಳನ್ನ ಬರೆದಿದ್ದೇನೆ. ಈ ಒಂದು ಸ್ಟ್ರಕ್ಚರ್ ಅನ್ನ ಬಳಸಿ ನಾವೇನ್ ಮಾಡೋಣ ಅಂತಂದ್ರೆ ಈ ಒಂದು ವಾಕ್ಯಗಳನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡೋಣ. ನೋಡಿ, ಬಿತ್ತುವುದು ಅಂದ್ರೆ ಫ್ಲೋಗಿಂಗ್ ಅಂತ ಕರಿತೇವೆ ನಾವು. ಫ್ಲೋಗಿಂಗ್. ಮುಂದೆ ಏನಾಗ್ಬೇಕು ಹೇಳಿ, ಈಸ್ ಡನ್ ಅಂದ್ರೆ ಈಗ ಕೆಲಸ ಆಯ್ತು, ಈಗ ಮುಗಿದಿದೆ ಅಂತ ಅರ್ಥ. ಸಂಪೂರ್ಣವಾಗಿ ಆ ಕೆಲಸ ಮುಗಿದಿದೆ ಅಂತ ಅರ್ಥ. ನೋಡಿ, ಫ್ಲೋಗಿಂಗ್ ಈಸ್ ಡನ್ ಅಂದ್ರೆ ಬಿತ್ತುವುದು ಮುಗಿದಿದೆ. ಆಲ್ಮೋಸ್ಟ್ ದ ವರ್ಕ್ ಈಸ್ ಫಿನಿಶ್ಡ್. ಈಸ್ ಡನ್ ಅನ್ನ ನಾವು ಯಾವಾಗ್ಲೂ ನಂತರ ಬಳಸಬೇಕು, ವರ್ಕ್ ನಂತರ ಐಎನ್ಜಿ ನಂತರ ಬಳಸಬೇಕು. ಫ್ಲೋಗಿಂಗ್ ಈಸ್ ಡನ್ ಅಂದ್ರೆ ಬಿತ್ತುವುದು ಮುಗಿದಿದೆ. ನೋಡಿ, ಈ ರೀತಿ ಹೇಳಿದ್ರೆ ಸ್ವಲ್ಪ ನಾವು ಯುನಿಕ್ ಆಗಿ ನಾವು ಇಂಗ್ಲಿಷ್ ಅನ್ನ ಈಸಿಯಾಗಿ ಕಲಿಬಹುದು. ಓಕೆ, ಲೆಟ್ಸ್ ಮೂವ್ ಫಾರ್ ಸೆಕೆಂಡ್. ಹೋಮ್ವರ್ಕ್ ಮಾಡುವುದು ಮುಗಿದಿದೆ. ಹೋಮ್ವರ್ಕ್ ಈಸ್ ಡನ್. ನೋಡಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ. ಹೋಮ್ವರ್ಕ್ ಈಸ್ ಡನ್ ಅಂದ್ರೆ ಹೋಮ್ವರ್ಕ್ ಮುಗಿದಿದೆ. ನಾವ್ ಹೇಳ್ತಿರ್ತಾವಲ್ಲ, ಬರೀದು ಮುಗಿದಿದೆ, ಟಿವಿ ನೋಡೋದು ಮುಗಿದಿದೆ, ಮಾತಾಡೋದು ಮುಗಿದಿದೆ. ಅವುಗಳನ್ನ ಈ ರೀತಿ ಹೇಳಿ ಹೋಮ್ವರ್ಕ್ ಈಸ್ ಡನ್ ಅಂದ್ರೆ ಹೋಮ್ವರ್ಕ್ ಮುಗಿದಿದೆ. ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳ ನೀವು ಇದೇ ರೀತಿ ಸ್ಟ್ರಕ್ಚರ್ ಬಳಸಿಕೊಂಡು ನೋಟ್ಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೀವು ಕೂಡ ಅಂದ್ರೆ ಈಸಿಯಾಗಿ ನೀವು ಕೂಡ ಮನೆಯಲ್ಲೇ ಕಲಿಬಹುದು. ಅಡುಗೆ ಮಾಡುವುದು ಮುಗಿದಿದೆ ಅಥವಾ ಅಡಿಗೆ ಮುಗಿದಿದೆ ಅಂತ ಅದು ಹೇಳ್ಬೋದು. ಕುಕಿಂಗ್ ಇಸ್ ಡನ್. ಕುಕಿಂಗ್ ಈಸ್ ಡನ್ ಅಂದ್ರೆ ಅಡಿಗೆ ಮಾಡೋದು ಮುಗೀತು, ಆ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ ಅಂತ ನಾವು ಅರ್ಥ. ಏನ್ ಮಾಡ್ತಿದ್ಯಾ, ಮುಗಿದಿದೆಯಾ ಅಂತ ಕೇಳ್ತೇವಲ್ಲ, ಅವ್ ನೋಡಿ ಕುಕಿಂಗ್ ಈಸ್ ಡನ್, ಮುಗೀತು, ಅಡಿಗೆ ಮಾಡೋದು ಮುಗೀತು ಕೆಲಸ. ಇಟ್ ಮೀನ್ಸ್ ದ ವರ್ಕ್ ಈಸ್ ಡನ್ ಕಂಪ್ಲೀಟ್ಲಿ. ಸೊ ಓದುವುದು ಮುಗಿದಿದೆ, ರೀಡಿಂಗ್. ನೆಕ್ಸ್ಟ್ ನೀವೇ ಹೇಳಿ, ಈಸ್ ಡನ್. ರೀಡಿಂಗ್ ಈಸ್ ಡನ್. ನನ್ ಓದೋದು ಮುಗೀತು ಅಂತ ಹೇಳ್ತಿರ್ತಾರಲ್ಲ ಮಕ್ಕಳು, ಅವಾಗ ಈ ತರ ಇದೆ, ರೀಡಿಂಗ್ ಇಸ್ ಡನ್, ಓದೋದು ಮುಗೀತು ಅಥವಾ ಮುಗಿದಿದೆ ಅಂತ ಅರ್ಥ. ನೋಡಿ, ಟಿವಿ ನೋಡೋದು ಮುಗಿದಿದೆ. ವಾಚಿಂಗ್ ಟಿವಿ ಈಸ್ ಡನ್. ವಾಚಿಂಗ್ ಟಿವಿ ಈಸ್ ಡನ್. ಟಿವಿ ನೋಡೋದು ಮುಗಿದಿದೆ. ನಾವು ಹೇಳ್ತಿರ್ತೇವಲ್ಲ, ಈಗ ತಾನು ಮುಗಿತು ಅಥವಾ ಮುಗಿದಿದೆ ಅಂತ ಹೇಳ್ತಿರ್ತೇವಲ್ಲ, ಆ ಒಂದು ಸಂದರ್ಭದಲ್ಲಿ ನಾವು ಈಸ್ ಡನ್ ಮುಖಾಂತರ ಈ ತರ ಸ್ಟ್ರಕ್ಚರ್ ಅನ್ನ ಬಳಸಿ ನಾವೇನ್ ಮಾಡ್ಬೇಕು, ವಾಕ್ಯಗಳನ್ನ ಸ್ಪೋಕನ್ ಇಂಗ್ಲಿಷ್ ಮಾತಾಡಿದಾಗ ಇನ್ನು ಹೆಚ್ಚು ಇನೋವೇಟಿವ್ ಆಗಿ ನಾವು ಕೂಡ ಮಾತಾಡಬಹುದು. ಗಿಡ ನೆಡುವುದು ಮುಗಿದಿದೆ. sapling is done.
ಸಣ್ಣ ಮರಗಳಿಗೆ ಸ್ಯಾಪ್ಲಿಂಗ್ಸ್ ಅಂತ ಕರಿತೇವೆ. ಅದು ಸ್ಯಾಪ್ಲಿಂಗ್, ಅದನ್ನ ನೆಡೋದನ್ನು ಸ್ಯಾಪ್ಲಿಂಗ್ ಇಸ್ ಡನ್ ಅಥವಾ ಪ್ಲಾಂಟಿಂಗ್ ಇಸ್ ಡನ್. ಅದು ಕೂಡ ಅಂದ್ರೆ ಗಿಡ ನೆಡೋದು ಮುಗಿದಿದೆ. ಈಸ್ ಡನ್ ಲಾಸ್ಟಿಗೆ ಹೆಚ್ಚಾದಾಗ ಇನ್ನೂ ಕೂಡ ಇನ್ನೋವೇಟ್ ಆಗುತ್ತೆ. ಮಾತಾಡುವುದು ಮುಗಿದಿದೆ. ಟಾಕಿಂಗ್ ಈಸ್ ಡನ್. ಮಾತಾಡೋದು ಮುಗಿತು, ಮುಗಿದಿದೆ. ನೋಡಿ, ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಎಲ್ಲವುಗಳನ್ನ ಆನ್ಸರ್ ಬಳಸಿದ್ರೆ ಈಸ್ ಡನ್, ಎಲ್ಲವುಗಳಿಗೆ ಈಸ್ ಡನ್ ಅನ್ನು ಬಳಸಿ ನಾವು ಹೇಳಿದ್ವಿ. ಅಂದ್ರೆ ಈಸ್ ಡನ್ ಅಂದ್ರೆ ಮುಗಿದಿದೆ ಅಂತ ಅರ್ಥ. ಮೀಟಿಂಗ್ ಮುಗಿದಿದೆ. ನೀವು ಹೇಳಿ. ಮೀಟಿಂಗ್ ಅನಂತರ ಏನಿಸ್ಬೇಕು? ಈಸ್. ಮೀಟಿಂಗ್ ಈಸ್ ಡನ್. ಮೀಟಿಂಗ್ ಮುಗೀತು, ಮುಗಿದಿದೆ ಅಂತ ಅರ್ಥ. ಇದನ್ನ ನಾವು ಪ್ರಶ್ನೆ ಮಾಡಿ ನೋಡಿ. ಪ್ರಶ್ನೆ ಮಾಡುವಾಗ ಏನ್ ಮಾಡ್ಬೇಕು? ಇದನ್ನ ತಗೊಳ್ಬೇಕು. ಈಸ್ ಫ್ಲೋಗಿಂಗ್ ಡನ್. ಈಸ್ ಫ್ಲೋಗಿಂಗ್ ಡನ್. ಬಿತ್ತು, ಅದು ಮುಗಿದಿದೆಯಾ ಅಂತ ಅರ್ಥ. ಈಸ್ ಫ್ಲೋಗಿಂಗ್ ಡನ್. ಇದನ್ನ ಪ್ರಶ್ನೆ ಮಾಡಿ ನೋಡಿ. ಇವಾಗ ಈಸ್ ಹೋಮ್ವರ್ಕ್ ಡನ್. ಹೋಮ್ವರ್ಕ್ ಮುಗಿದಿದೆಯಾ, ಮುಗಿತಾ ಅಂತ ಕೇಳ್ತೀವಲ್ವ, ಅವಾಗ ಇದನ್ನೇ ಪ್ರಶ್ನೆ ಮಾಡೋದು. ಈಸ್ ಅನ್ನ ಮೊದಲಿಗೆ ತಗೊಂಡು ಆವಾಗ ನಂತರ ಏನ್ ಮಾಡಿ ಆಬ್ಜೆಕ್ಟ್ ತಗೊಳ್ಳಿ, ವರ್ಬ್ ತಗೊಳ್ಳಿ. ಈಸ್ ಹೋಮ್ವರ್ಕ್ ಡನ್, ಮುಗಿದಿದೆ, ಹೋಮ್ವರ್ಕ್ ಮಾಡೋದು ಮುಗಿದಿದೆಯಾ, ಈ ರೀತಿ ಪ್ರಶ್ನೆ ಮಾಡಿ. ಓಕೆ, ಇಲ್ಲಿ ನಾನು ಕೆಲವೊಂದಿಷ್ಟುಗಳನ್ನ ಪ್ರಶ್ನೆ ಮಾಡೋದ್ರ ಮುಖಾಂತರ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿ ನೀವು ಇವುಗಳನ್ನ ಪ್ರಶ್ನೆಯನ್ನ ಮಾಡ್ತೀರಾ. ಹಾಗಾದ್ರೆ ಕೆಲವೊಂದಿಷ್ಟು ನಾನು ವಾಕ್ಯಗಳನ್ನ ಹೇಳ್ತೀನಿ, ನೀವೇನ್ ಮಾಡಿ ಆ ಕನ್ನಡದ ಮುಖಾಂತರ ಇದನ್ನ ಈ ರೀತಿ ಸ್ಟ್ರಕ್ಚರ್ ಅನ್ನು ಬಳಸಿ ಹೇಳಿ. ಓಕೆ, ಅನ್ನ ಮುಗಿದಿದೆ ಅಥವಾ ಅನ್ನ ಬೆಂದಿದೆ ಅಂತ ಅರ್ಥ. ಅನ್ನ ಆಗಿದೆ. ಪೇಂಟಿಂಗ್ ಮುಗಿದಿದೆ. ಇವೆರಡು ವಾಕ್ಯಗಳನ್ನ ಈ ಒಂದು ಸ್ಟ್ರಕ್ಚರ್ ಅನ್ನು ಬಳಸಿ ನೀವು ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿ ಇಲ್ಲಿ ನಾನು ಈಗ ಬಳಸಿದಲ್ಲ ಪ್ರಶ್ನೆಯನ್ನ ಹೇಗೆ ಮಾಡೋದು ಅನ್ನೋದನ್ನ ಈ ಎಲ್ಲಾ ವಾಕ್ಯಗಳನ್ನು ನೋಡಿ, ಇಲ್ಲಿಂದವರೆಗೂ ಇಲ್ಲಿವರೆಗೂ ಪ್ರಶ್ನೆಯನ್ನ ಮಾಡಿ ಕಳಿಸಿ ನೋಡೋಣ ಯಾವ ರೀತಿಯಾಗಿ ನೀವು ಕಲಿತಾ ಇದ್ದೀರಾ ಅಂತ. ಓಕೆ, ಇವತ್ತಿನ ಒಂದು ತರಗತಿಯಲ್ಲಿ ತುಂಬಾ ಸಿಂಪಲ್ ಆಗಿರತಕ್ಕಂತ ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಈ ರೀತಿಯಾಗಿ ಹೇಳೋದು ಬಹಳಷ್ಟು ಕ್ರಿಯೇಟಿವ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾಳೆ ಒಂದು ವಿಡಿಯೋದಲ್ಲಿ ಇದೇ ರೀತಿ ಬೇರೆ ಬೇರೆ ಒಂದು ಕಾನ್ಸೆಪ್ಟ್ ಜೊತೆಗೆ ನಾನು ನಿಮ್ ಜೊತೆಗೆ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.